ನಮಸ್ತೆ ಫ್ರೆಂಡ್ಸ್, ಅರ್ಪಿತಾ ಕಿಚನ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಕಜ್ಜಾಯದ ರೆಸಿಪಿ ಒಂದಿಗೆ ಬಂದಿದ್ದೀನಿ. ದೀಪಾವಳಿ ಹತ್ತಿರ ಬಂತು, ಎಲ್ಲರ ಮನೇಲೂ ಕಜ್ಜಾಯ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ಅದು ಮಾಡೋದು ತುಂಬ ಕಷ್ಟ ಅನ್ಕೋತಾರೆ. ಬಟ್ ಇವತ್ತು ನಾನು ತುಂಬ ಈಸಿಯಾಗಿ ಕಜ್ಜಾಯ ಹೆಂಗೆ ಮಾಡೋದು ಅಂತ ತೋರಿಸಿದ್ದೀನಿ. ಈ ವಿಡಿಯೋನ ಎಂಡವರೆಗೂ ನೋಡಿ. ಸಾಫ್ಟಾಗೆ ಕ್ರಿಸ್ಪಿಯಾಗೆ ಬರುತ್ತೆ ನಿಮ್ಮ ಕಜ್ಜಾಯ, ಒಂಚೂರು ಕೆಟ್ಟೋಗಲ್ಲ. ಈ ರೀತಿ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮೆಷರ್ಮೆಂಟ್ಸ್ ಕರೆಕ್ಟಾಗಿ ಬರ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿದೆ ಔಟ್ಸೈಡು. ನಿಮಗೆ ಅದೇ ಮುರಿದಾಗ ನಿಮಗೆ ಒಳಗೆ ಫುಲ್ಲು ಸಾಫ್ಟಾಗಿ ಬಂದಿರುತ್ತೆ, ಕ್ಲೀನಾಗಿ ಬೆಂದಿರುತ್ತೆ ಕಜ್ಜಾಯ. ನಾನೀಗ ಒಂದು ಮುರಿದು ತೋರಿಸ್ತಾ ಇದ್ದೀನಿ ನೋಡಿ. ಫುಲ್ ಸಾಫ್ಟಾಗಿದೆ, ಒಳಗೆ ಚೆನ್ನಾಗಿ ಬೆಂದಿದೆ. ಸೊ ಈ ರೀತಿ ಗರಿಗರಿಯಾದ ಕಜ್ಜಾಯ ಹೆಂಗೆ ಮಾಡ್ಕೋಬೇಕು ಅಂತ ನೋಡೋಣ ಬನ್ನಿ. ಫಸ್ಟು ಇದಕ್ಕೆ ಬೇಕಾಗಿರೋದು ಮೇಯ್ನಾಗಿ ಅಕ್ಕಿ. ನಾನು ಕಜ್ಜಾಯ ಮಾಡೋದಕ್ಕೆ ರಾಜ್ಮುಡಿ ಅಕ್ಕಿನ ಬಳಸ್ತೀನಿ. ಕೆಂಪು ಅಕ್ಕಿ ಯಾರು ಬಳಸ್ಕೋಬೋದು, ಇಲ್ಲ ಯಾವುದೂ ಅವೈಲಬಿಲಿಟಿ ಸಿಗಲಿಲ್ಲ ಅಂದರೆ ದೋಸೆ ಅಕ್ಕಿ ಯಾರು ತೊಗೊಳ್ಳಿ. ಬಟ್ ರಾಜ್ಮುಡಿ ಅಥವಾ ಕೆಂಪು ಅಕ್ಕಿಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಅಕ್ಕಿನ ನಾವು ಓವರ್ ನೈಟ್ ನೆನೆಸ್ಬೇಕಾಗತ್ತೆ. ಅಂದರೆ ಇವತ್ತು ನೈಟ್ ಫುಲ್ ನೆನೆಸಿ ನಾಳೆ ಬೆಳಗ್ಗೆ ಕಜ್ಜಾಯ ಪಾಕ ತೆಗೆಯೋಕ್ಕೆ ಶುರು ಮಾಡ್ಬೋದು. ಅಷ್ಟು ಟೈಮ್ ಇಲ್ಲ ಅಂದರೆ ಮಿನಿಮಮ್ 1 ರಿಂದ 2 ಗಂಟೆ ಕಾಲಾರು ನೆನೆಸಲೇಬೇಕು. ಎಷ್ಟು ಅಕ್ಕಿ ನೆನೆಸ್ತೀವೋ ಅಷ್ಟು ಸಾಫ್ಟಾಗಿ ನಿಮ್ಮ ಕಜ್ಜಾಯ ಬರುತ್ತೆ. ಓವರ್ ನೈಟ್ ನೆನೆಸೋದು ತುಂಬಾ ಒಳ್ಳೆಯದು. ಟೈಮ್ ಇಲ್ಲವೇ ಇಲ್ಲ ಅಂದರೆ ಮಿನಿಮಮ್ 1 ರಿಂದ 2 ಗಂಟೆ ಕಾಲ ಅಕ್ಕಿನ ನೆನೆಸ್ಕೊಳ್ಳಿ. ನಾನೀಗ ಇದನ್ನು ನೆನೆಸಿ ಆಗಲೇ ತೆಗೆದಿದ್ದೀನಿ. ಆ ಕ್ಲಿಪ್ಪಿಂಗ್ ನನ್ನ ಹತ್ರ ಡಿಲೀಟ್ ಆಗೋಗಿದೆ, ಸಾರಿ. ಸೊ ನೆನೆಸಿರೋ ಅಕ್ಕಿನ ಇವಾಗ ನಾನು ಒಂದು ಕಾಟನ್ ಬಟ್ಟೆ ಮೇಲೆ ಆರಾಕ್ತಿದ್ದೀನಿ. ಓವರ್ ನೈಟ್ ನೆನೆಸಿದ್ದೆ ನಾನು ಅಕ್ಕಿನ. ಈಗ ನೋಡಿ ಎಕ್ಸಸ್ ನೀರು ಹೋಗಬೇಕು ಅಂತ ಜಸ್ಟ್ ನೆರಳಲ್ಲಿ, ಬಿಸಿಲಲ್ಲಿ ಎಲ್ಲ, ಇದು ನನ್ನ ಅಡುಗೆ ಮನೆಯಲ್ಲೇ ಕಟ್ಟೆ ಮೇಲೆ ನಾನೊಂದು ಕ್ಲೀನ್ ಕಾಟನ್ ಬಟ್ಟೆ ಮೇಲೆ ಆರಾಕ್ತಾಯಿದ್ದೀನಿ. 1 ಅವರ್ ಈ ಥರನೇ ಇರಲಿ. ಇದು ಫುಲ್ಲು ಡ್ರೈ ಆಗಬಾರ್ದು, ನಮಗೆ ಜಸ್ಟ್ ಎಕ್ಸಸ್ ನೀರು ಮಾತ್ರ ಡ್ರೈನ್ ಆಗಬೇಕು. ಸೊ ಈ ಥರ 1 ಅವರ್ ಬಿಡ್ತೀನಿ. ಇವಾಗ ನೋಡಿ 1 ಅವರ್ ಆಗಿದೆ, ನನ್ನ ಅಕ್ಕಿ ಫುಲ್ಲೇನು ಒಣಗಿಲ್ಲ. ಇವಾಗ ಕೈಯಲ್ಲಿ ಹಿಡಿದ್ರೆ ಇನ್ನೂ ನೀರಾಗಿರುತ್ತೆ. ಇವಾಗ ನೋಡಿ ಅಂಟ್ಕೋತಿದೆ ಅಲ್ವಾ ಅಕ್ಕಿ. ಈ ಹಂತದಲ್ಲಿದ್ದರೆ ಸಾಕು. ಇದನ್ನೀಗ ಪೌಡರ್ ಮಾಡ್ಕೋಬೇಕಾಗತ್ತೆ ನಾವು, ಫೈನ್ ಪೌಡರು. ಸೊ ನಾನು ಇದನ್ನು ಮಿಕ್ಸಿ ಜಾರ್ಗೆ ತೆಕ್ಕೋತೀನಿ. ಇದನ್ನು ಫುಲ್ಲು ಡ್ರೈ ಆಗಿಬಿಟ್ರೆ ನಮ್ಮ ಕಜ್ಜಾಯ ಕೆಟ್ಟೋಗುತ್ತೆ, ಕಲ್ಲು ಥರ ಆಗಿಬಿಡುತ್ತೆ. ಸೊ ಡ್ರೈ ಆಗೋದಕ್ಕೆ ಬಿಡಬೇಡಿ, ನೆರಳಲ್ಲೇ ಮತ್ತೆ ಒಣಗಬೇಕು, ಬಿಸಿಲಿಗೆ ಹಾಕಬೇಡಿ. ಸೊ ಇದನ್ನು ಜಾರಿಗೆ ತಗೊಂಡಿದ್ದೀನಿ ಅಕ್ಕಿನ. ಇದಕ್ಕೆ ಒಂದು 2 ಏಲಕ್ಕಿ ಹಾಕ್ಕೊಂಡು ಬ್ಯಾಚಸ್ಸಲ್ಲಿ ನಾನು ಇದನ್ನು ಪೌಡ್ರು ಮಾಡ್ಕೋತೀನಿ. ಆಲ್ರೆಡಿ ಒಂದು ಬ್ಯಾಚ್ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಫೈನಾಗಿ ಪೌಡ್ರು ಮಾಡ್ಕೊಂಡಿರೋದನ್ನ ಜರಡಿ ಆಡೋಣ. ಜರಡಿ ಆಡೋದ್ರಿಂದ ಏರಿಯೇಷನ್ ಫಾರ್ಮ್ ಆಗುತ್ತೆ ನಮ್ಮ ಹಿಟ್ಟಲ್ಲಿ, ಮತ್ತು ಗಂಟೆಗಳಿರಲ್ಲ. ಈ ಥರ ಮಾಡಿದ್ರೆ ನಮ್ಮ ಕಜ್ಜಾಯ ಸಾಫ್ಟಾಗಿ ಬರುತ್ತೆ. ಜರಡಿ ಆಡಲಿಲ್ಲ ಅಂದರೆ ಅಷ್ಟು ಸಾಫ್ಟಾಗಿ ಬರಲ್ಲ. ಗಂಟು ಇತ್ತು ಅಂದರೆ ಕಜ್ಜಾಯ ಕಲ್ಲು ಥರ ಕಟಕ್ಲಾಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಜರಡಿ ಆಡಿ ಎಷ್ಟೇ ಫೈನ್ ಪೌಡ್ರು ಮಾಡ್ಕೊಂಡಿದ್ದೀವಿ ಅಂದರೂ ಒಂದು ಸ್ವಲ್ಪ ಅದು ಹಾರ್ಡ್ನೆಸ್ ಇರುತ್ತೆ ನೋಡಿ. ಈ ಥರ ಇದನ್ನು ಚೆಲ್ಕೊಂಡ್ಬಿಟ್ಟು ತಿರ್ಗಾ ಈ ಥರ ಬ್ಯಾಚಸಲ್ಲಿ ಎಲ್ಲ ಅಕ್ಕಿನೂ ಫೈನ್ ಪೌಡ್ರು ಮಾಡ್ಕೋಬೇಕು. ಮತ್ತು ಅಕ್ಕಿ ಆಡಿದ್ಮೇಲೂ ನೋಡಿ ಹಿಟ್ಟು ಒದ್ದೆ ಇರುತ್ತೆ, ಕೈಯಲ್ಲಿ ಮುಷ್ಟಿ ಮಾಡಿದ್ರೆ ಅದು ಉಂಡೆ ಕಟ್ಟತ್ತೆ. ಆ ಥರ ಇವಾಗ ಎಲ್ಲ ಅಕ್ಕಿನೂ ನಾನು ಪೌಡ್ರು ಮಾಡಿ ಇಟ್ಕೊಂಡಿದ್ದೀನಿ ನೈಸಾಗೆ. ಈ ಪೌಡ್ರು ಮಾಡಿದ ತಕ್ಷಣ ನಾವು ಕಜ್ಜಾಯದ ಪಾಕ ತೆಕ್ಕೊಂಬಿಡ್ಬೇಕು. ಇಲ್ಲ ಒಂದು ಸ್ವಲ್ಪ ತಾಗತ್ತೆ ಅಂದರೆ ಈ ಥರ ಪ್ರೆಸ್ ಮಾಡಿಡಿ, ಆವಾಗ ಆರೋಗಲ್ಲ. ಯಾಕಂದರೆ ಆ ಒದ್ದೆ ಅಂಶ ಇರಬೇಕು ಅಕ್ಕಿ ಹಿಟ್ಟಲ್ಲಿ, ಆಗಲೇ ಕಜ್ಜಾಯ ಹಿಟ್ಟು ಬರೋದು ನಮಗೆ. ಈಗ ನಾನು ಬೆಲ್ಲ ತಗೊಂಡಿದ್ದೀನಿ. ಬೆಲ್ಲ ಕ್ವಾಂಟಿಟಿ ಇವಾಗ 1 kg ಅಕ್ಕಿ ತೊಗೊಂಡ್ರೆ 3/4 kg ಬೆಲ್ಲ ಬೇಕಾಗುತ್ತೆ. ಇಲ್ಲ 1 ಲೋಟ ಅಕ್ಕಿ ತಗೊಂಡ್ರೆ 3/4 ಲೋಟ ಬೆಲ್ಲ ಸಾಕಾಗುತ್ತೆ. ಬೆಲ್ಲಕ್ಕೆ 2 ಸ್ಪೂನು ನೀರು ಹಾಕೊಂಡು, ನಾನು ಜಾಸ್ತಿ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಒಲೆ ಮೇಲೆ ಇಟ್ಟಿದ್ದೀನಿ. ಇವಾಗ ದಪ್ಪ ತಳದ ಪಾತ್ರೆ ತೊಗೊಳ್ಳಿ. ನಾನಿಲ್ಲಿ ಕುಕ್ಕರಲ್ಲೇ ಮಾಡ್ತಿದ್ದೀನಿ. ಇದಾದರೆ ಅಲ್ಯೂಮಿನಿಯಂ ಅಲ್ವಾ, ತಳ ಹಿಡಿಯಲ್ಲ. ಬೆಲ್ಲದ ಪಾಕ ಆಗಿರೋದ್ರಿಂದ ತುಂಬ ದಪ್ಪ ತಳದ ಪಾತ್ರೆ ಇರಬೇಕು. ಇದೆಲ್ಲ ಬೆಲ್ಲ ಕರ್ಕೊಳ್ಳಿ. ಈಗ ಬೆಲ್ಲ ಕರಗಿದೆ ನೋಡಿ, ಚೆನ್ನಾಗೆ ಕುದಿಲಿಕ್ಕೆ ಬರ್ತಾ ಇದೆ. ಇದನ್ನೊಂದು 5 ನಿಮಿಷ ಕುದಿಸೋಣ. ಪಾಕ ಹೆಂಗೆ ಬಂದಿದೆ ಅಂತ ಗೊತ್ತಾಗೋದಕ್ಕೆ ಒಂದು ವೇ ಇದೆ, ಅದನ್ನು ನಾನೀಗ ನಿಮಗೆ ತೋರಿಸ್ತೀನಿ. ಚೆನ್ನಾಗಿ ಕುದಿ ಬರಲಿ, ಪಾಕ ಬಂದಿರೋದನ್ನು ನಾನು ತೋರಿಸ್ತೀನಿ ಕಜ್ಜಾಯದ ಪಾಕನ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ, ಗಟ್ಟಿ ಆಗ್ತಾ ಇದೆ. ಇವಾಗ ಪಾಕ ಬಂದಿದೆಯಾ ಅಂತ ಗೊತ್ತಾಗಬೇಕಾದ್ರೆ ಒಂದು ಕಪ್ಪಲ್ಲಿ ನೀರು ಇಟ್ಕೊಂಡು, ಮಾಮೂಲಿ ನೀರನ್ನ ಅದಕ್ಕೊಂದು 2 ಡ್ರಾಪ್ ಹಾಕಿ ಈ ಥರ ಬೆರಳಲ್ಲಿ ಎತ್ಕೊಂಡಾಗ ಅದು ಉಂಡೆ ಆಗಬೇಕು. ಕರ್ಗೋಗ್ತಾ ಇಲ್ಲ ಬೆಲ್ಲದ ಪಾಕ. ಆ ಥರ ಆಗಿರ್ತಾ ಅಂದರೆ ನಮ್ಮ ಕಜ್ಜಾಯದ ಪಾಕ ಬಂದಿದೆ ಅಂತ ನೋಡಿ. ಇವಾಗ ನಾನು ಏನು ಹಾಕಿದ್ದೀನಿ ಅದನ್ನು ಬೆರಳಲ್ಲಿ ತೆಕ್ಕೊಂಡು ಉಂಡೆ ಮಾಡ್ತೀನಿ. ಅದು ಉಂಡೆ ಶೇಪ್ ತೊಗೋತಾ ಇದೆ, ಬೆಲ್ಲದ ಪಾಕ ಕರ್ಗೋಗ್ತಾ ಇಲ್ಲ ನೀರಲ್ಲಿ. ಈ ಥರ ಆಗಿದೆ, ನಮ್ಮ ಕಜ್ಜಾಯದ ಪಾಕ ಬಂದಿದೆ ಅಂತ ಅರ್ಥ. ಇವಾಗ ಒಲೆ ಉರಿನ ಸಣ್ಣ ಮಾಡಿಬಿಟ್ಟು ಇದಕ್ಕೆ ಫ್ಲೇವರಿಂಗೋಸ್ಕರ ಎಳ್ಳನ್ನು ಯೂಸ್ ಮಾಡ್ತಿದ್ದೀನಿ. ನಾನು ಕರಿ ಎಳ್ಳು ಯೂಸ್ ಮಾಡ್ತಿದ್ದೀನಿ. ನೈಲಾನ್ ಎಳ್ಳು, ಬಿಳಿ ಎಳ್ಳು ಬರುತ್ತೆ, ಅದರಲ್ಲಿ ಅಷ್ಟು ಟೇಸ್ಟ್ ಚೆನ್ನಾಗಿ ಬರಲ್ಲ. ಇದ್ದರೆ ಅದನ್ನೇ ಹಾಕ್ಕೊಳ್ಳಿ. ಕರಿ ಎಳ್ಳು ಉಪಯೋಗಿಸಿದ್ರೆ ಒಳ್ಳೆಯದು. ಏಲಕ್ಕಿನ ನೀವು ಅಕ್ಕಿ ಪುಡಿ ಮಾಡ್ಬೇಕಾದ್ರೆ ಹಾಕ್ಕೊಂಡಿಲ್ಲ ಅಂದರೆ ಏಲಕ್ಕಿ ಪುಡಿನ ಇವಾಗ ಹಾಕ್ಕೋಬೋದು ಬೇಕಾದರೆ. ಹಾಕ್ಕೊಂಡು ಮಿಕ್ಸ್ ಮಾಡಿ ನಾವೇನು ಅಕ್ಕಿ ಹಿಟ್ಟು ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಬ್ಯಾಚಸ್ಸಲ್ಲಿ ಮಿಕ್ಸ್ ಮಾಡ್ತಾ ಬನ್ನಿ. ಬ್ಯಾಚಸ್ಸಲ್ಲಿ ಹಾಕಿ ಕಜ್ಜಾಯ ಮಾಡಬೇಕಾದ್ರೆ ಇಬ್ಬರಿದ್ರೆ ಒಳ್ಳೆಯದು. ಇಲ್ಲಿ ನಮ್ಮ ತಾಯಿ ಹಿಟ್ಟು ಹಾಕ್ತಿದ್ದಾರೆ, ನಾನು ಮಿಕ್ಸ್ ಮಾಡ್ತಿದ್ದೀನಿ.
ಆದಷ್ಟು ಗಂಟಿಲ್ದಿದ್ದಂಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ಹೀಗೇ ಎಲ್ಲ ಅಕ್ಕಿ ಹಿಟ್ಟನ್ನು ಬೆಲ್ಲದ ಪಾಕಕ್ಕೆ ಸೇರಿಸ್ಕೊಂಡು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ತಾ ಬರೋಣ. ಕರೆಕ್ಟಾಗಿ ಅಳತೆ ತೊಗೊಂಡಿದ್ರೆ ಇದು ಅಷ್ಟು ಹಿಟ್ಟು ಹಿಡಿಸುತ್ತೆ. ಸ್ವಲ್ಪ ಜಾಸ್ತಿ ತೊಗೊಂಡಿದ್ರೆ ನೋಡಿ ಹಾಕ್ಕೊಳ್ಳಿ. ನಾನು ಹೇಳ್ದಂಗೆ 1 kg ಅಕ್ಕಿ ಹಿಟ್ಟು ತೊಗೊಂಡ್ರೆ ನೀವು 3/4 kg ಬೆಲ್ಲ ಹಿಡಿಸುತ್ತೆ. ಇಲ್ಲ 1 ಲೋಟದಲ್ಲಿ ಅಳತೆ ತೊಗೊಂಡ್ರೆ 1 ಲೋಟಕ್ಕೆ 3/4 ಲೋಟ ಬೆಲ್ಲ ಸಾಕಾಗುತ್ತೆ. ಈಗ ನೋಡಿ ನಿಮಗೆ ತಿಕ್ಕಾಗ್ತಾ ಬರ್ತಾ ಇದೆ. ಈಗ ಫೈನಲ್ ಎಲ್ಲ ಹಿಟ್ಟನ್ನು ಹಾಕಿದ್ದೀನಿ ನಾನು. ಈಗ ನೋಡಿದ್ರೆ ಸ್ವಲ್ಪ ಲಿಕ್ವಿಡಿಯಾಗೇ ಇರುತ್ತೆ, ಸೆಮಿ ಇದ್ರ ಥರ. ಇದು ಎತ್ತಾಕರೆ ನೋಡಿ ಇಳಿತಾ ಇದೆ ಅಲ್ವಾ, ಇದೇ ಥರ ಇರಲಿ, ಯಾಕಂದರೆ ಇದು ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ಸ್ವಿಚ್ ಆಫ್ ಮಾಡ್ಕೊಂಡು ಒಂದು 2 ಸ್ಪೂನು ತುಪ್ಪ ಮೇಲೆ ಹಾಕ್ಕೊಂಡು ಫುಲ್ಲು ತಣ್ಣಗಾಗಕ್ಕೆ ಬಿಡಬೇಕು. ಓವರ್ ನೈಟ್ ಬಿಟ್ಟರು ಒಳ್ಳೆಯದೇ. ನೆಕ್ಸ್ಟ್ ಡೇ ಪಾಕ ಮಾಡಿ ನೆಕ್ಸ್ಟ್ ಡೇ ಕಜ್ಜಾಯ ಮಾಡ್ಕೊಳ್ಳೋಕೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಕಂಪ್ಲೀಟಾಗಿ ಆರಿದೆ ನೋಡಿ ನಮ್ಮ ಕಜ್ಜಾಯ. ನಾನು ಎಷ್ಟು ಬೇಕೋ ಅಷ್ಟನ್ನು ಒಂದು ಬಟ್ಲಿಗೆ ತೆಕ್ಕೊಂಡಿದ್ದೀನಿ. ಎಷ್ಟು ಸಾಫ್ಟಾಗಿ ಬಂದಿದೆ, ಕರೆಕ್ಟಾಗಿದೆ ಹದ. ಇವಾಗ ಮತ್ತೊಂದು ಬಟ್ಲಲ್ಲಿ ತುಪ್ಪ ತೊಗೊಂಡಿದ್ದೀನಿ. ತುಪ್ಪ ಇಷ್ಟ ಇಲ್ಲ ಅಂದರೆ ಎಣ್ಣೆ ಬೇಕಾದ್ರೆ ಯೂಸ್ ಮಾಡ್ಬೋದು ತಟ್ಟೋದಕ್ಕೆ, ಇಲ್ಲ ಕೆಲವರು ಹಾಲು ಯೂಸ್ ಮಾಡ್ತಾರೆ, ಹಾಲು ಯೂಸ್ ಮಾಡಿದ್ರೂ ನಡೆಯುತ್ತೆ. ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ತಟ್ಕೊಳ್ಳೋಣ. ಇದಕ್ಕೆ ನಾನು ಸ್ವಲ್ಪ ತುಪ್ಪ ಹಚ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ನಾವು ಕಜ್ಜಾಯ ಪಾಕ ಮಾಡ್ಕೊಂಡಿದ್ದೀವಲ್ಲ, ಅದನ್ನೊಂದು ನಿಂಬೆಹಣ್ಣು ಗಾತ್ರದ ಇದನ್ನು ತೊಗೊಂಡು ಉಂಡೆ ಮಾಡಿಕೊಂಡು ತಟ್ಕೋಬೇಕಾಗತ್ತೆ. ಕಜ್ಜಾಯ ಯಾವತ್ತೂ ಸ್ವಲ್ಪ ದಪ್ಪಕ್ಕೆ ತಟ್ಕೋಬೇಕು. ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ತಟ್ಟಿ ಚೆನ್ನಾಗೆ. ಬೇಕು ಅಂದರೆ ಮಧ್ಯದಲ್ಲಿ ಒಂದು ತೂತು ಮಾಡ್ಕೊಳ್ಬೋದು, ಕೆಲವರು ಇಷ್ಟಪಡಲ್ಲ ಅದನ್ನು, ಅಂಥವ್ರು ಹೀಗೆ ಹಾಕ್ಕೊಳ್ಳಿ. ಈಗ ನೋಡಿ ಇಷ್ಟು ದಪ್ಪ ಇದ್ದರೆ ಚೆನ್ನಾಗಿ ಬರುತ್ತೆ. ನೋಡ್ತಿದ್ದೀರಲ್ಲ, ಇವಾಗ ನಾನು ಎಣ್ಣೆ ಕಾದಿದೆ, ಇದನ್ನು ಎಣ್ಣೆಗೆ ಹಾಕೋಣ ಬನ್ನಿ. ಎಣ್ಣೆ ಮೀಡಿಯಮ್ ಉರಿಲಿರಲಿ, ತುಂಬ ಬಿಸಿ ಇದ್ದರೆ ಬೇಗ ಕಪ್ಪಾಗ್ಬಿಡುತ್ತೆ. ಎಣ್ಣೆಗೆ ಹಾಕಿದಾಗ ಅದಾಗದೇ ಮೇಲೆ ಉಬ್ಬಿ ಬರುತ್ತೆ ಪೂರಿ ಥರ. ನೋಡಿ ಇವಾಗ ಉಬ್ಬು ಬಂತಲ್ವ, ಉಬ್ಬಿ ಬಂದಿದ್ದ ತಕ್ಷಣ ಸೈಡಲ್ಲಿರೋ ಬಬ್ಬಲೆಲ್ಲ ಹೋಗುತ್ತೆ. 2 ಸ್ಪೂನ್ ಸಹಾಯದಿಂದ ಇದನ್ನು ತಿರುವಾಕಿ ಇನ್ನೊಂದು ಸೆಕೆಂಡ್ ಅಷ್ಟೇ. ಇದು ತುಂಬ ಬೇಗ ಆಗುತ್ತೆ ನೋಡಿ. ಬಬಲ್ ಸ್ಟಾಪ್ ಆಗಿದ ತಕ್ಷಣ ತೆಕ್ಕೊಂಡು ಹಿಂಡ್ಕೋಬೇಕು. ಇದು ತುಂಬಾ ಎಣ್ಣೆ ಹೀರ್ಕೊಂಡಿರುತ್ತೆ. ಸೊ ಆಗಲೇ ಎಣ್ಣೆನ ಆದಷ್ಟು ಹಿಂಡ್ಕೊಂಡು ಈ ಥರ ಫ್ಲ್ಯಾಟ್ ಆಗುತ್ತೆ, ತೆಕ್ಕೊಂಡ್ಬಿಡಿ. ಎಣ್ಣೆ ಬಿಟ್ರಿ ಅಂದರೆ ಫುಲ್ ಎಣ್ಣೆ ಅದರಲ್ಲೇ ಇಳ್ಕೊಳ್ಳುತ್ತೆ. ನಾನು ಇನ್ನೊಂದು ಅದೇ ಥರ ಮಾಡಿ ತೋರಿಸ್ತೀನಿ ನೋಡಿ. ಸೊ ಪಾಕ ತಟ್ಕೊಂಡು ಹಾಕ್ಕೊಂಡು ಅದಾಗದೆ ಪೂರಿ ಥರ ಎಷ್ಟು ಚೆನ್ನಾಗಿ ಉಬ್ಬು ಬರ್ತಿದೆ ನೋಡಿ. ಈ ಥರ ಉಬ್ಬು ಬಂದರೆ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಪಾಕ ಅಂತ. ಇನ್ನೊಂದು ಸ್ಪೂನ್ ಸಹಾಯದಿಂದ ತಿರುಗಿಸಿ ಹಾಕಿ ಒಂದು 2 ಸೆಕೆಂಡ್ ಹಿಂಗೆ ಮಾಡಿದ್ರೆ ಬಬಲೆಲ್ಲ ಕಮ್ಮಿ ಆಗೋಗುತ್ತೆ. ಆಗಿದ ತಕ್ಷಣ ತೆಕ್ಕೊಂಡು ವುಡನ್ ಸ್ಪೂನ್ ಯೂಸ್ ಮಾಡೋದು ಒಳ್ಳೆಯದು, ಆವಾಗ ಹೀಟ್ ಬರಲ್ಲ. ಇದು ತುಂಬಾ ಬಿಸಿ ಇರುತ್ತೆ. ಈ ಥರ ತೆಕ್ಕೊಂಡು ಟಿಶ್ಯೂ ಪೇಪರ್ ಮೇಲೆ ಹಾಕಿ ತಣ್ಣಗಾಗಲಿ. ತುಂಬಾ ಬಿಸಿ ಇರುತ್ತೆ, ಬಿಸಿಯಾಗಿ ಕಜ್ಜಾಯ ತಿನ್ಬೋದು ಅಂತ ಹೇಳ್ತಾರೆ, ಬಟ್ ತುಂಬಾ ಸುಡುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಸರ್ವ್ ಮಾಡೋಣ. ನಾನು ಇನ್ನೂ ಒಂದು ಹಾಕ್ತಾಯಿದ್ದೀನಿ, ಯಾಕಂದರೆ ಚೆನ್ನಾಗೇ ಗೊತ್ತಾಗಲಿ ಅಂತ. ನೋಡಿ ಉಬ್ಬಿ ಬಂದಿದ್ದ ತಕ್ಷಣ ಅದಾಗದೆ ಬಬಲ್ ಸಣ್ಣ ಆಗುತ್ತೆ ನೋಡಿ. ಕೆಂಪಾಗಿದೆ, ಬಬಲ್ ಸಣ್ಣ ಆಯ್ತಲ್ವ. ಇವಾಗ ತಿರುಗಿಸಿ ಹಾಕೋಣ. ಒಂದೊಂದೇ ಕಜ್ಜಾಯ ಮಾಡಿ, ಆವಾಗ ಚೆನ್ನಾಗಿ ಬರುತ್ತೆ. 2-3 ಹಾಕೋಕ್ಕೆ ಹೋದರೆ ಸ್ವಲ್ಪ ಕೆಡೋದು ಚಾನ್ಸಸ್ ಜಾಸ್ತಿ. ಒಂದೊಂದೇ ಕಜ್ಜಾಯ ಚಿಕ್ಕ ಬಾಣಲೆ ಇಟ್ಕೊಂಡು ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ತೆಕ್ಕೊಂಡು ಹಿಂಡ್ಕೊಳ್ಳೋಣ. ಟಿಲ್ಟ್ ಮಾಡಿ ಫುಲ್ಲೂ ಹಿಂಡ್ಕೊಳ್ಳಿ ಅಲ್ಲೇನೇ. ಆಮೇಲೆ ಟಿಶ್ಯೂ ಪೇಪರ್ ಮೇಲೆ ಹಾಕಿದ್ರೆ ನಮ್ಮ ಬಿಸಿ ಕಜ್ಜಾಯ ರೆಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಅರ್ಪಿತಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.